ಮರೆದೆನಭ್ಯುದಯದಲ್ಲಿ ನೀನೆಂದರಿವೆನಾಪತ್ತಿನಲ್ಲಿ ಮದದಲ್ಲಿ ಮುರುಕಿಸುವೆನುಬ್ಬಿನಲಿ ಕಳವಳಿಸುವೆನು ಕೋಡಿಯಲಿ. ಅರಿಯದಜ್ಞರ ಗುಣವ ದೋಷವನರಸುವರೇ ನಿನ್ನಡಿಯ ಕೃಪೆಯನು ಮೆರೆಯಲಾಗದೆ ಕೃಷ್ಣ ಎಂದೊರಲಿದಳು ನಳಿನಾಕ್ಷಿ. ಋಷಿಗಳತಿ ತಾರ್ಕಿಕರು ಕರ್ಮವ್ಯಸನಿಗಳು ಕೋವಿದರು ಮಿಕ್ಕಿನ ವಿಷಯದೆರೆ ಮೀನುಗಳು ಮೂಢ ಮನುಷ್ಯರೆಂಬುವರು. ಒಸೆದು ನಿನ್ನವರೆಂದು ಬಗೆವರೆ ಬಸಿದು ಬೀಳುವ ಕೃಪೆಯ ನೀ ತೋರಿಸೆಯಿದೇನೇ ಕೃಷ್ಣ ಎಂದೊರಲಿದಳು ನಳಿನಾಕ್ಷಿ. ತುಸು ಮೊದಲು ಚತುರಾಸ್ಯ ಪರ್ಯಂತೆಸೆವುದೀ ಭುವನದಲ್ಲಿ ಜೀವ ಪ್ರಸರವಿದ್ದುದು ದುಃಖ ಸೌಖ್ಯದ ತಾರತಮತೆಯಲಿ. ಉಸುರು ಪಸರಣವಿಲ್ಲದೆನ್ನುಬ್ಬಸದ ಭೀತಿಯ ಬೇಗೆ ಮಿಗೆ ದಾಹಿಸುವುದೈ ಕಾರುಣ್ಯ ನಿಧಿಯೇ ಒರಲಿದಳು ತರಲೇ. ನಂದ ಗೋಪಕುಮಾರ ಗೋಪೀ ವೃಂದವಲ್ಲಭ ದೈತ್ಯ ಮಥನ ಮುಕುಂದ ಮುರಹರ ಭಕ್ತವತ್ಸಲ ಘನ ಕೃಪಾ ಜಲಧೇ. ನೊಂದೆನೈ ನುಗ್ಗಾದೆನೈ ಗೋವಿಂದ ಕೃಪೆ ಮಾಡ ಕಟೆನುತ ಪೂರ್ಣೇಂದು ಮುಖಿ ಹಲು ಬಿದಳು ಬಲು ತೆರದಿಂದಲಚ್ಯುತನ. ಏಕಹಸ್ತದ ಲಂಬರವ ಹಿಡಿದೇಕಹಸ್ತವನೆಗಹೆ ಮೊರೆಯಿಡೆ ಲೋಕನಾಥ ಮುಕುಂದ ತಾನದ ಕೇಳದಂತಿರಲು. ಆಕೆ ಮನದೊಳಗರಿದು ತನಗಿನ್ನೇಕೆ ಮನದಭಿಮಾನವೆನುತ್ತಲೆ ಲೋಕ ಸುಂದರಿ ಕರವೆರಡ ಮುಗಿದೆತ್ತಿಯೊರಲಿದಳು. ಅಭ್ಯುದಯ ಕಾಲದಲ್ಲಿ ನಿನ್ನನ್ನು ಮರೆಯುತ್ತೇನೆ. ಆಪತ್ತು ಬಂದಾಗ ನೀನೇ ಗತಿ ಎಂಬ ಅರಿವು ಬರುತ್ತದೆ. ಮದದಿಂದ ಸೊಕ್ಕುತ್ತೇನೆ. ಆಪತ್ತು ಕಷ್ಟ ಬಂದಾಗ ಕಳವಳಿಸುತ್ತೇನೆ. ಅಜ್ಞಾನಿಗಳಾದ ನಮ್ಮಂಥವರಲ್ಲಿ ಗುಣ ದೋಷಗಳನ್ನು ಪ್ರಭುವಾದ ನೀನು ಹುಡುಕಬಹುದೇ? ನಿನ್ನ ಕೃಪೆಯನ್ನು ತೋರಿಸಬಾರದೇ ಕೃಷ್ಣ ಎಂದು ದ್ರೌಪದಿಯು ಗೋಳಾಡಿದಳು. ಋಷಿಗಳು ತರ್ಕದಲ್ಲಿ ನಿರತರು. ವಿದ್ವಾಂಸರಿಗೆ ಕರ್ಮದ ವ್ಯಸನ. ಮೂಢರಾದ ಮನುಷ್ಯರು ವಿಷಯಗಳೆಂಬ ಎರೆಹುಳುಗಳು ಚುಚ್ಚಿದ ಗಾಳಕ್ಕೆ ಬೀಳುವ ಮೀನಿನಂತಿರುವವರು. ನನ್ನವರೆಂಬ ಮೋಹದಿಂದಾದರೂ ನಮ್ಮನ್ನು ರಕ್ಷಿಸಲು ಮುಗಿಬೀಳುವಂತಹ ಕೃಪೆಯನ್ನೇಕೆ ತೋರಿಸುತ್ತಿಲ್ಲ? ತುಸುವಿನಿಂದ ಆರಂಭಿಸಿ ಹಿರಣ್ಯಗರ್ಭ ಬ್ರಹ್ಮನವರೆಗಿನ ಸಮಸ್ತ ಜೀವಗಳೂ ಸುಖ ದುಃಖಗಳನ್ನು ಒಂದಲ್ಲ ಒಂದು ಮಟ್ಟದಲ್ಲಿ ಅನುಭವಿಸುತ್ತಿದ್ದಾರೆ. ನನಗೋ ಉಸಿರು ಕಟ್ಟಿದೆ ಕೃಷ್ಣ. ದುಃಖ ಭೀತಿಗಳ ವೇಗದಿಂದ ಉಬ್ಬಸ ಪಡುತ್ತಿದ್ದೇನೆ. ಮಾನಭಂಗದ ಭಯವು ನನ್ನನ್ನು ಸುಡುತ್ತಿದೆ. ಕಾರುಣ್ಯ ನದಿ ಶ್ರೀಕೃಷ್ಣ, ನನ್ನನ್ನು ಪಾರು ಮಾಡು. ನಂದಗೋಪಕುಮಾರನೇ, ಗೋಪೀವೃಂದವಲ್ಲಭನೆ, ದೈತ್ಯರನ್ನು ಸಂಹರಿಸುವವನೇ, ಮುಕುಂದ ಮುರಾರಿ ಭಕ್ತವತ್ಸಲ ಕೃಪಾಸಾಗರ ಶ್ರೀಕೃಷ್ಣ, ನಾನು ನೊಂದು ನಿತ್ರಾಣಳಾಗಿದ್ದೇನೆ. ಗೋವಿಂದನೇ, ನನ್ನ ಮೇಲೆ ಕೃಪೆ ತೋರು ಎಂದು ದ್ರೌಪದಿಯು ಹಲವು ವಿಧದಿಂದ ಹಲುಬಿ ಶ್ರೀಕೃಷ್ಣನನ್ನು ಸ್ತುತಿಸಿದಳು.
ಇಲ್ಲಿಗೆ ದ್ರೌಪದಿಯ ಸ್ತುತಿ ಸಮಾಪ್ತವಾಗಿದೆ. ಮುಂದೆ ದುಶ್ಯಾಸನನು ಸೆಳೆಯುತ್ತಿದ್ದ ಸೀರೆಯನ್ನು ಒಂದು ಕೈಯಿಂದ ಹಿಡಿದುಕೊಂಡು ಇನ್ನೊಂದು ತೋಳನ್ನು ಮೇಲಕ್ಕೆತ್ತಿ ದ್ರೌಪದಿಯು ಶ್ರೀಕೃಷ್ಣನಲ್ಲಿ ಮೊರೆಯಿಡುತ್ತಿದ್ದಳು. ಲೋಕನಾಥನಾದ ಶ್ರೀಕೃಷ್ಣನು ಅದನ್ನು ಕೇಳಿದಂತೆ ತೋರಲಿಲ್ಲ. ಅದನ್ನು ಅವಳು ಮನಸ್ಸಿನಲ್ಲಿ ಅರಿತುಕೊಂಡು ಇನ್ನು ವ್ರತ ಅಭಿಮಾನವೇಕೆ ಎಂದುಕೊಂಡು ಎರಡೂ ಕೈಗಳನ್ನೆತ್ತಿ ಮೊರೆಯಿಟ್ಟಳು.